ಸರಕಾರ ಹಾಗೂ ಅಧಿಕಾರಿ ವರ್ಗ ಸಂತರ ಭೂಮಿಯ ಮೇಲೆ ದೌರ್ಜನ್ಯ ಮಾಡುತ್ತಿದೆ. ಕೋರ್ಟ್ ತಡೆ ಆದೇಶದ ಮಧ್ಯೆಯೂ ಪ್ರಜಾಸೌಧ ಕಟ್ಟಡ ಭೂಮಿ ಪೂಜೆ ನಡೆಸಿದ ಜಿಲ್ಲಾಡಳಿತ, ಪ್ರಭುಲಿಂಗ ದೇವರು ಆರೋಪ. ಹಿಂದೂ ದೇವಾಲಯಗಳ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡು ಹೇಳುವರು ಕೇಳುವರು ಯಾರೂ ಇಲ್ಲವೆಂದು ಸರಕಾರ ಗುದ್ನೇಶ್ವರ ಮಠದ ಆಸ್ತಿಯ ಮೇಲೆ ತುಘಲಕ್ ದರ್ಬಾರ್ ನಡೆಸುತ್ತಿದೆ ಎಂದು ಗುದ್ನೇಪ್ಪನಮಠ ಹಾಗೂ ನಿಲಗುಂದಮಠದ ಪ್ರಭುಲಿಂಗ ದೇವರು ಆಕ್ರೋಶ ಹೊರಹಾಕಿದರು. ಅವರು ಶನಿವಾರದಂದು ಗುದ್ನೇಪ್ಪನಮಠದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸೇವಾದಾರರು ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನು ಸಾಗುವಳಿದಾರರಿಗೆ ನೀಡದೆ ಅಧಿಕಾರಿಗಳು ಸೂಚಿಸಿದ ಜಾಗೆಯಲ್ಲಿ ಸೇವಾದಾರರಿಗೆ ಭೂಮಿ ನೀಡಿದ್ದಾರೆ. ನಾವು ಸಾಗುವಳಿ ಮಾಡುತ್ತಿರುವ ಜಾಗೆಗಳಲ್ಲಿ ಬೋರ್ಗಳನ್ನು ಹಾಕಿಸಿದ್ದು, ಸಾಗುವಳಿ ಮಾಡುತ್ತಿರುವ ಎಲ್ಲಾ ದಾಖಲಾತಿಗಳು ನಮ್ಮ ಬಳಿ ಇವೆ ಎಂದರು. ಕೆರೆ, ತಿಪ್ಪೆ, ಒಡ್ಡುಗಳನ್ನು ಸೇವಾದಾರರ ಭೂಮಿ ಎಂದು ನಮೂದಿಸಿರುವುದು ಖಂಡನೀಯವಾಗಿದೆ. ಇದನ್ನು ಪ್ರಶ್ನಿಸಿ ಮೇಲ್ಮನವಿಗೆ ಹೋಗಿದ್ದೇವೆ. ಇದರ ಮಧ್ಯೆ ಪ್ರಜಾಸೌಧಕ್ಕೆ ಭೂಮಿ ಪೂಜೆ ಮಾಡಿರುವುದು ಇದು ಕಾನೂನು ಸಮ್ಮತವಲ್ಲ. ಇದು ಭಕ್ತರ ಆಸ್ತಿ. ಇದಕ್ಕೆ ಹಾನಿಯಾದರೆ ಅವರ ನಿರ್ನಾಮ ಖಂಡಿತ ಎಂದು ಆಕ್ರೋಶ ಹೊರಹಾಕಿದರು. ಈ ಹಿಂದೆ ನವೋದಯ ಶಾಲೆಗೆ 30 ಎಕರೆಗೆ 40 ಎಕರೆ ಉತ್ತಾರ ಹುಟ್ಟಿಸಿ ಭೂಮಿ ಕಬಳಿಕೆ ಮಾಡಲಾಗಿದೆ. ಆದರೆ ನವೋದಯ ಶಾಲೆಗೆ ಮುಜರಾಯಿ ಇಲಾಖೆಯಿಂದ ನೀಡಿದ ಬಾಡಿಗೆ ಹಣ ಎಲ್ಲಿ ಜಮೆಯಾಗುತ್ತಿದೆ ಅದರ ಕುರಿತು ಇಲ್ಲಿವರೆಗೂ ಗೊತ್ತಿಲ್ಲ. ಅದರ ಸ್ಪಷ್ಟೀಕರಣವಾಗಬೇಕು. ಧಾರ್ಮಿಕ ದತ್ತಿ ದೇಗುಲಗಳ ಹಣವನ್ನು ಅನ್ಯ ಕಾರ್ಯಗಳಿಗೆ ಉಪಯೋಗಿಸುವುದು ಕಾನೂನು ಅಪರಾಧವಾಗಿದೆ ಎಂದರು. ಪ್ರಜಾಸೌಧ ಮಾಡಲು ಚೆಕಬಂದಿ ಇಲ್ಲವೇ ಇಲ್ಲ. ಸರಕಾರ ಅಧಿಕಾರಿ ವರ್ಗ ಸಂತರ ಭೂಮಿಯ ಮೇಲೆ ದೌರ್ಜನ್ಯ ಮಾಡುತ್ತಿರುವುದು ಖೇದಕರ ಸಂಗತಿಯಾಗಿದೆ. ಸಬಲರನ್ನು ಬಿಟ್ಟು ಅವರನ್ನು ಗುರುತಿಸಿ ದೌರ್ಜನ್ಯ ಎಸಗುತ್ತಿರುವುದು ಸರಿಯಾದ ಕ್ರಮವಲ್ಲ. ಈ ಆಸ್ತಿ ಯಾವುದೇ ಕಾರಣಕ್ಕೂ ಖರೀದಿ ಅಥವಾ ಲೀಸ್ ಕೊಡಲು ಬರುವುದಿಲ್ಲ. ತಮಗೆ ಬೇಕಾದಂತೆ ನಕಾಶೆ ಸೃಷ್ಟಿಸಿ ಇಲ್ಲಿನ ಸೇವಾದಾರರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೂ ಭೂಮಿ ಪೂಜೆ ನಡೆಸುತ್ತಾರೆ ಎಂದರೆ ಎಲ್ಲದೇ ನ್ಯಾಯ. ಅಭಿವೃದ್ಧಿ ಹರಿಕಾರ ಎನ್ನುವುದು ಸರಿಯಾಗಿದೆ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಮಠದ ಆಸ್ತಿಯಲ್ಲಿ ಸರಕಾರಿ ಕಟ್ಟಡ ನಿರ್ಮಿಸಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ. ತಾವು ಮನಸ್ಸು ಮಾಡಿದರೆ ಸರಕಾರಿ ಭೂಮಿ ಸಾಕಷ್ಟಿದ್ದು ಅಲ್ಲಿ ಮಾಡಬಹುದು. 60 ಎಕರೆ ಪರಾಭಾರಿಯಾದರೂ ಅದರ ಬಾಡಿಗೆ ಹಣ ಇಲ್ಲಿಯವರೆಗೆ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂದರು. ದೇಶದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಜಾಗವನ್ನು ಧಾರ್ಮಿಕ ಕಾರ್ಯಕ್ಕೆ ಮಾತ್ರ ಬಳಕೆ ಮಾಡಬೇಕು ಎಂಬ ಆದೇಶ ಇದೆ. ಆ ಪ್ರಕಾರ ಮೊದಲಿನಂತೆ ಗುದ್ನೇಶ್ವರ ಮಠದ ಎಲ್ಲಾ ಜಾಗವನ್ನು ಮಠಕ್ಕೆ ಒಪ್ಪಿಸುವ ಕಾರ್ಯವನ್ನು ಸರಕಾರ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶರಣಯ್ಯ ಹುಣಸಿಮರದ, ವೀರಯ್ಯ ಬಂಡಿ, ರುದ್ರಯ್ಯ ಇನಾಮದಾರ, ಶರಣಯ್ಯ ಹಳೆಮನಿ, ಸಿದ್ದಲಿಂಗಯ್ಯ ಬಂಡಿ, ಚನ್ನಬಸಯ್ಯ ಧೂಪದ, ವೀರಯ್ಯ ಬಂಡಿ ಸೇರಿದಂತೆ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು. ನನಗಿಷ್ಟ ಇತ್ತು. ನಾ ಅಭಿವೃದ್ಧಿ ಹರಿಕಾರ ಹೋಗ್ತೀವಿ, ಏನ್ ತಪ್ಪಿಲ್ಲ. ನಾವ್ ಇನ್ನೊಬ್ಬರ ಬಗ್ಗೆ ನಾವು ಗುಣಗಾನ ಮಾಡ್ತೀವಿ, ಮಾಡಿದವ್ರಿಗೆ ಒಳ್ಳೇದಂತ ಅಂತೀವಿ. ನಾವು ಅದ್ರ ಬಗ್ಗೆ ಇದನ್ನ ಮಾಡೋದಾಗಲಿ ಹೀನ ಸ್ಥಿತಿಯನ್ನು ಮಾತಾಡೋದು ಆ ಉದ್ಯೋಗ ಮಾಡೋದಿಲ್ಲ. ನಮಗೆ ತಿಳುವಳಿಕೆ ಐತೆ, ಅವ್ರು ಹಂಗಿರುವುದಿಲ್ಲ. ಆದ್ರೆ ಅದನ್ನ ಬೇರೆ ರೂಪದೊಳಗೆ ಮಾಡ್ಬೋದಲ್ಲ, ಬೇರೆ ಕಡೆ ಹಿಡಿದು ಮಾಡ್ಬೋದಲ್ಲ. ನಾವು ಅದನ್ನ ಸ್ವಾರ್ಥ ಮಾಡ್ತೀವಿ, ಮತ್ತೆ ನಾವು ಒಂದು ಶಾಲು ಮಾಲೆ ಹಾಕಿ ಬರ್ತೀವಿ. ಈ ಸ್ವಾಮಿ ಜಗದಾಗನ ಇವ ಇರತಕ್ಕಂಥದ್ರೊಳಗೆ ಅಳದ ಅಂಗಾರ ಹಚ್ಕೊಳ್ಳೋದು ಏನು ಕೆಲಸ ಐತಿ? ಸೂರ್ಯ ಚಂದ್ರ ಇರೋ ತನಕ ಸಹಿತಿ ಕಪ್ಪು ಚುಕ್ಕಿ ಆಗಿ ಉಳಿತೈತಿ. ಇಂಥವನಿಂದನೇ ಇದು ಹಾಳಾತು ಅಂತ ಉಳಿತೈತಿ. ಅವನು ವಂಶ ನಿರ್ವಂಶ ಆಗೋ ತನಕನೂ ಇದು ಉಳಿತೈತಿ. ಇದು ಒಂದಿಟ್ಟು ತಲೆಯಾಗಿರ್ಬೇಕು. ಆ ಪ್ರಜಾಪ್ರತಿನಿಧಿಗಳಿಗೆ ಒಂದಿಟ್ಟು ಅರ್ಥ ಇರಬೇಕು. ಹಂಗ ಸುಮ್ಮನೆ ಏನೋ ಮಾಡಿದೆ ಬಿಟ್ಟೆ ಅಂದ್ರೆ ಆ ಸ್ವಾಮಿ ಕಪ್ಪು ಚುಕ್ಕಿ ಹಚ್ಕೊಂಡು ಹೋಗ್ಬಾರ್ದು. ವಂಶವಾಹಿನಿಯನ್ನು ನಾವು ಮುಂದೆ ಉಳಿಸ್ಕೊಂಡು ಹೋಗ್ಬೇಕು. ಮುಂದೆ ಒಳ್ಳೆಯ ರೀತಿಯಾಗಿ ಮುಂದೆ ನಮಗೆ ಅವ್ರಿಗೆ ಬದುಕನ್ನು ಕೊಡುವಂತ ಕೆಲಸ ಮಾಡಿಸಬೇಕು ಹೊರತು ಇದನ್ನು ಕಪ್ಪು ಚುಕ್ಕಿ ಹೊತ್ಕೊಂಡು ಹೋಗಬಾರ್ದು. ಇವರಿಂದನೇ ಇದು ಅಳಿತು, ಇವರಿಂದನೇ ಇದು ಆಗಿ ಹೋತು ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥದ್ದಕ್ಕೆ ನಾವು ಆ ಶಾಸಕರಲ್ಲಿ, ಅಧಿಕಾರಿಗಳಲ್ಲಿ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತೀವಿ. ಈ ಆಸ್ತಿಯನ್ನ ಯಾವುದೇ ಕಾರಣಕ್ಕೂ ಸಹಿತ ನೀವು ಮುಟ್ಟಬಾರದು. ಇದನ್ನ ಕೈ ಬಿಡ್ರಿ. ಆ 18 ಮಂದಿ ಸೇವಾದಾರಲ್ಲ, ಇನ್ನೂ 1 ಎಕರೆ ಸಹಿತ ಇದನ್ನು ಮುಟ್ಟಬಾರದು. ಇದು ಅವನ ಸೇವೆಗಾಗಿ ಮೀಸಲಿರುವಂತದ್ದು. ನೀವು ಮಾಡಬೇಕಾದಂತ ಕೆಲಸ ಇತ್ತಂದ್ರೆ ಬೇರೆ ಕಡೆ ಮಾಡ್ಕೊಳ್ರಿ ಅಂತ ತಿಳ್ಕೊಂಡು ಈ ಮೂಲಕ ನಿಮ್ಮೆಲ್ಲರ ಎದುರುಗಡೆಯಲ್ಲಿ ಅವರಿಗೆ ಇನ್ನೂವರೆಗೂ ವಿನಂತಿ ಮಾಡ್ಕೊತೀವಿ. ಮತ್ತು ವಿನಂತಿಗೆ ಮತ್ತು ಅವ್ರು ಬೆಲೆ ಕೊಟ್ಟರು ಅವ್ರು ದೊಡ್ಡವರಾಗ್ತಾರ. ಬೆಲೆ ಕೊಡಲಿಲ್ಲ ಅಂತಂದ್ರೆ ಇನ್ನು 2 ವರ್ಷದಾಗ ಏನಾಗತ್ತೆ. ಈ ರೀತಿಯಾದಂಥ ಧಾರ್ಮಿಕ, ಆಧ್ಯಾತ್ಮಿಕ ಒಬ್ಬ ಸಂತನ ಆಸ್ತಿಯ ಮೇಲೆ ಆಸ್ತಿಯ ಪರಭಾರಿ ಮಾಡ್ತಕ್ಕಂಥ ಹೊನ್ನಾರಗಳು ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳು ಮತ್ತು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾಡ್ತಾ ಇರುವುದು ಇದು ಒಂಥರ ಖೇದಕರ ಸಂಗತಿ. ಮತ್ತು ಇದು ಎಲ್ಲಿ ಆಗಬಾರದು. ಯಾಕೆ ಅಂತಂದ್ರೆ ಇದೇ ರೀತಿ ಆಗ್ತಾ ಹೋತು ಅಂತಂದ್ರೆ ನಮ್ಮ ಸಂಸ್ಕೃತಿ, ಧರ್ಮ,
ದೇವರು ಅನ್ನುವಂಥದ್ರ ಬಗ್ಗೆ ಗೌರವ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಸಬಲರನ್ನ ನೋಡಿಕೊಂಡು ಬಿಡುವುದು, ಅಬಲರನ್ನ ನೋಡಿಕೊಂಡು ಅದಕ್ಕೆ ಬೆನ್ನು ಹತ್ತುವುದು, ಇದನ್ನೆಲ್ಲ ಮಾಡುವುದನ್ನು ನೋಡಿದ್ರೆ ಈ ರಾಜಕಾರಣ ಎಷ್ಟರ ಮಟ್ಟಿಗೆ ಹೀನ ಸ್ಥಿತಿಗೆ ಹೋಗೈತಿ ಅನ್ನುವಂಥದ್ದನ್ನ ಇಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ತಡಿ ಅಂತ ಅನ್ನುವಂಥ ಮಾತನಾಡಿಕೊಂಡು ಈ ಒಂದು ವಿಚಾರದ ಹಿನ್ನೆಲೆಯೊಳಗ ಈಗ ಇವರು ಇಲ್ಲ ನಾವು ಯಾವುದನ್ನೂ ಫ್ರೀಯಾಗಿ ತಗೊಂಡಿಲ್ಲ, ಎಲ್ಲದಕ್ಕೂ ಒಂಥರ ಕೊಟ್ಟು ನಾವು ಮಾಡ್ಕೊಳಕತ್ತೀವಿ ಅಂತ ಅನ್ನೋದು ಆತ ಅಂತಂದ್ರೆ ಹಿಂದಾಗಿರ್ತಕ್ಕಂಥ ಪರಭಾರೆ ಮಾಡಿರ್ತಕ್ಕಂಥ ಆಸ್ತಿಗಳದು ಎಷ್ಟು ದುಡ್ಡು ಕಲೆಕ್ಷನ್ ಆಗೈತಿ, ಯಾವ ಬ್ಯಾಂಕಿನಲ್ಲಿ ಠೇವಣಿ ಇರ್ತೈತಿ, ಎಷ್ಟು ದುಡ್ಡನ್ನು ತಗೊಂಡು ಅಲ್ಲೇ ವಿರುದ್ಧ ಕಾಮಗಾರಿಗೆ ಮಾಡಿರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಮಠ ಇಷ್ಟು ವರ್ಷದಿಂದ ಮುಜರಾಯಿ ಇಲಾಖೆಯಲ್ಲಿ ಐತಿ ಅಂತ ತಿಳ್ಕೊಂಡು ನೀವೇನು ಇನಾಮದ ಜಮೀನು ಅಂತ ನೀವು ಬರೆದಾಡ್ತೀರಿ, ಇದರಲ್ಲಿ ಮಾಡಿರ್ತಕ್ಕಂಥ ಇದರಿಂದ ಬಂದ ಆದಾಯದ ಮೂಲ ಎಷ್ಟೈತಿ ಅನ್ನುವಂಥದ್ದು ಸಾರ್ವಜನಿಕೀಕರಣಗೊಳಿಸಿಲ್ಲ, ಆಡಿಟ್ ರಿಪೋರ್ಟ್ ಕೊಟ್ಟಿಲ್ಲ. ಇದರಲ್ಲೇ ಬಂದದ್ರೊಳಗನ ಚಾ ಚುಟ್ಟ ಸೇದಿ, ಸಿಗರೇಟ್ ಸೇದಿ, ಇವ್ರು ಗಾಂಜಾ ಸೇದಿ ಹೋಗ್ತಾರೆ ಹೊರತು ತಮ್ದು ಯಾರು ಒಂದು ಕಿಸೆದ ರೊಕ್ಕ ಖರ್ಚು ಮಾಡಿಕೊಂಡು ಜಾತ್ರೆ ಮಾಡುವಂಗಿಲ್ಲ. ಇಲ್ಲಿ ಬಂದಂಥ ಆಸ್ತಿಯಿಂದ ಬಂದಿರತಕ್ಕಂಥ ಭಕ್ತರಿಂದ ಬಂದಂಥ ಏನು ದುಡ್ಡು ದ್ರವ್ಯ ಏನೈತಿ ಅದು ಯಾವುದೂ ಸಾರ್ವಜನಿಕವಾಗಿ ಯಾರಿಗೂ ಗುರುತು ಮಾಡಿಕೊಟ್ಟಿಲ್ಲ. ಇನ್ನುವರೆಗೂ ಮಾಹಿತಿ ಹಾಕಿ ಕೊಟ್ಟರು ಸಹಿತ ಅದಕ್ಕೆ ಸ್ಪಷ್ಟೀಕರಣ ಇನ್ನುವರೆಗೂ ಸರಿಯಾದ ರೀತಿಯಿಂದ ಕೊಟ್ಟಿಲ್ಲ. ಅದು ಎಲ್ಲಿ ಹೋತು ದುಡ್ಡು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಐತಿ. ಇವರು ಅದನ್ನ ಮಾಡಾಕ್ ಬರ್ತೈತಿ, ಇದನ್ನ ಮಾಡಾಕ್ ಬರೋದಿಲ್ಲ, ಇದನ್ನ ಮಾರಾಕ್ ಬರ್ತೈತಿ, ಇದನ್ನ ಮಾರಾಕ್ ಬರೋದಿಲ್ಲ ಅಂತಂದ್ರೆ ಅವ್ರ ಅಧಿಕಾರ ಅವಧಿಯೊಳಗನ ಸಾಕಷ್ಟು ಅವ್ಯವಹಾರಗಳು ನಡೆದವ. ಈ ಖರೀದಿನ ಆಗಾಕ್ ಬರೋದಿಲ್ಲ ಈ ಆಸ್ತಿ ಅಂತ ಹೇಳ್ತಾರ, ಖರೀದಿ ಕೊಟ್ಟಾರ. ಖರೀದಿ ಆಗಾಕ್ ಬರುದಿಲ್ಲ ಅಂತಾರ, ಅವ್ರವ್ರೊಳಗ ಅವ್ರು ಖರೀದಿ ಕೊಟ್ಟಾರ. ಇದಕ್ಕೇನು ಹೇಳ್ತೀರಿ? ಇದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಖರೀದಿ ಹೆಂಗ ಆತ್ಮತ್ತ ನಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ. 18 ಮಂದಿ 1000 ವರ್ಷದಿಂದ ಸೇವಾ ಮಾಡೋರಿಗೆ ನ್ಯಾಯ ಇಲ್ಲ. ಈಗ ನಡಬರ್ಕ ಬಂದವ್ರು ಖರೀದಿ ಕೊಡಾಕು ಬರ್ತೈತಿ, ತಗೊಳಕ್ಕೂ ಬರ್ತೈತಿ, ಎಲ್ಲ ಮಾಡಾಕು ಬರ್ತೈತಿ. ಇವ್ರಿಗೆ ಯಾಕೆ ಬರುದಿಲ್ಲ? ಇದನ್ನೊಂದು ಸ್ವಲ್ಪ ಬೌದ್ಧಿಕವಾಗಿ ಒಂದು ಮಾನಸಿಕವಾಗಿ ಒಂದಿಷ್ಟು ವಿಚಾರ ಮಾಡ್ಬೇಕಲ್ಲ, ನೈತಿಕವಾಗಿ ವಿಚಾರ ಮಾಡ್ಬೇಕು. ಇದು ಎಷ್ಟು ಅನ್ಯಾಯ ನಡೀತೈತಿ ಅನ್ನುವಂಥದ್ದು. ಅವರು ಇವರಿಂದ ಯಾವುದನ್ನು ಪಡ್ಕೊಳ್ಳೋದ ಸೇವಾ ಮಾಡ್ಕೊಂತ ಬಂದವರಿಗೆ ಅನ್ಯಾಯ ಆಗ್ತೈತಿ ಅಂತಂದ್ರೆ ಉಳಿದದ್ದೆಲ್ಲ ನ್ಯಾಯ, ತಾವು ಮಾಡಿದ್ದೆಲ್ಲ ನ್ಯಾಯ, ಇವ್ರಿಗೆ ಕೊಡೋದು ಅನ್ಯಾಯ. ಹೋಗಿ ಕೆರೆಯಾಗ ಕೊಡೋದು, ಬಾವ್ಯಾಗ ಕೊಡೋದು, ತಿಪ್ಪಿ ಗುಂಡ್ಯಾಗ ಕೊಡೋದು, ಇಲ್ಲೇ ಇಟ್ಕೊಂಡು ನಿಮ್ಮ ಆಸ್ತಿ ಅಂತ ತಿಳ್ಕೊಂಡು ತಾವು ಬೇಕಾದಂಗೆ ನಕಾಶೆ ಮಾಡೋದು. ಆಫೀಸರ್ ಅವ್ರ ನಮ್ಮ ಕಡೆ ಏನೈತಿ? ಏನೂ ಇಲ್ಲ. ತಾವಕ್ಕದು ಒಂಥರ ನಕಾಶೆ ಮಾಡಿ ಅಲ್ಲಿ ಕೋರ್ಟಿಗೆ ಕೊಟ್ಟಾರ. ಕೋರ್ಟಿಗೆ ಕೊಟ್ಟು ಮತ್ತೆ ರಾತ್ರಿ ಒಳಗೆ ಸಂಜೆನೆ ಹಾಕ್ಕೊಂಡು ಆದೇಶ ಮಾಡಿಸ್ತಾರ. ಇದೇ ರೀತಿನ ಆಗೈತೆ ಅಂತ ತಿಳ್ಕೊಂಡು ಮುಂದೆ ನಾವು ಮೇಲ್ಮನವಿಯನ್ನು ಹಾಕಿವಿ. ನಮ್ಮದು ಈ ಆಸ್ತಿ ಅಲ್ಲ, ಪೂರ್ವಾರ್ಜಿತದಿಂದಲೂ 100 ವರ್ಷದಿಂದ ಇಲ್ಲೇ ಮಾಡ್ತಾ ಬಂದಿದ್ದೇವೆ. ಈ ಆಸ್ತಿ ಇಲ್ಲೇ ಇದೆ, ಇವಕ್ಕೆ ಈ ರೀತಿ ಇಷ್ಟು ಎವಿಡೆನ್ಸ್ ಅದಾವ. ನೀವು ಪರಾಮರ್ಶೆ ಮಾಡಿ, ನೀವೊಬ್ಬರು ಯೋಗ್ಯವಾದಂಥ ವ್ಯಕ್ತಿಗಳನ್ನ ಇಲ್ಲಿ ಸ್ಥಾನಿಕ ಚೌಕಶಿಗೆ ಕಳಿಸ್ರಿ. ಆ ಸ್ಥಾನಿಕ ಚೌಕಶಿಯನ್ನು ಮಾಡಿ ಏನು ವರದಿ ಕೊಡ್ತೈತಲ್ಲ ಅದನ್ನು ನೀವು ಜಜ್ಮೆಂಟ್ ಮಾಡ್ರಿ ಅನ್ನುವಂಥದ್ದನ್ನು ಸಹಿತ ನಾವು ಮನವಿ ಮಾಡಿಕೊಂಡಿವಿ ಮೇಲ್ಮನವಿ ಒಳಗೆ. ಅದು ನಡೆದ ಕೇಸು. ಆ ಕೇಸ್ ನಡೆದತ್ತೆ ಅಂದ್ರೂ ಸಹಿತ ಇವ್ರು ಬಂದು ಗುದ್ಲಿ ಒಗಿದು, ಇದನ್ನು ಒಗಿದು, ಪಿಕಾಸಿ ಒಗಿದು, ಬೋರ್ ಹಾಕೋದು, ಬೋರ್ ತೆಗೆದು, ಬೆಂಡಲ್ ಹಾಕೋದು, ಬೆಂಡಲ್ ತೆಗೆದು ಮಾಡಿದ್ರೆ ಇದರ ಮೇಲೆ ಎಲ್ಲೈತಿ ನ್ಯಾಯ ಅನ್ನುವಂಥದ್ದನ್ನ ಸುಡುಗಾಡ ಕಂಡೈತಿ ಸರ್ಕಾರದೊಳಗೆ ಅನ್ನುವಂಥ ಮಾತನ್ನ ಎತ್ತಿ ಹೇಳಬೇಕಾಗ್ತತಿ ಅನ್ನುವಂಥ ಮಾತು. ಇಂಥ ರಾಜಕಾರಣಿಗಳು ಇರುವುದರಿಂದ ಈ ಒಂದು ರಾಜಕಾರಣದ ವ್ಯಕ್ತಿಗಳಿಗೆ ಬಹಳ ಒಂದು ಕಪ್ಪು ಚುಕ್ಕೆ ಆಗ್ತದೆ. ಯಾಕಂತಂದ್ರೆ ಈ ರೀತಿ ಮಾಡಬಾರದು. ಯಾಕಂದ್ರೆ ದೇವರ ಆಸ್ತಿ, ಸಾರ್ವಜನಿಕರ ಆಸ್ತಿ, ಸ್ವಾಮಿಯ ಆಸ್ತಿ. ಈ ಆಸ್ತಿಯನ್ನು ಸ್ವಾಮಿಗೆ ಬಿಟ್ಟು ಕೊಡಬೇಕು. ಇನ್ನೂ ಕಡಿಮೆ ಅಂತಂದ್ರೆ ಇನ್ನೂ 10 ಎಕರೆ ಎಲ್ಲಿದ್ದಾರೆ ಹಿಡಿದು ಹಚ್ಚಬೇಕು. ಇದಕ್ಕೆ ಕರೆ ಅಂತಂದ್ರೆ ಹೇಳ್ಬೇಕಂತಂದ್ರೆ ಇನ್ನೂ ಕಡಿಮೆ ಆಗತೈತಿ. ಈ ನವೋದಯ ಸಾಲಿ ತನಕ ಇದು ಬಂದವು, ಏನು ಪ್ಲಾಟ್ ಬಂದವು. ಈ ಸೈಕಲ್ ಬಿಡಾಕ್ ಜಾಗ ಇಲ್ಲ. ನಾಳೆ ಜಾತ್ರೆ ಬಂದ್ರೆ ಎಲ್ಲಿ ಪಾರ್ಕಿಂಗ್ ಮಾಡ್ತೀರಿ? ಲಕ್ಷಾಂತರ ಜನ ಜಾತ್ರೆಗೆ ಬರ್ತಾರ. ಪಾರ್ಕಿಂಗ್ ಎಲ್ಲಿ ಅಂತ ಹೇಳಿ ನೋಡೋಣ. ಮೊದಲು ಎಲ್ಲ ಇಷ್ಟು ಕುಲ್ಲ ಇದ್ದು, ಇಷ್ಟು ಲೇಔಟ್ ಆದು ಎಲ್ಲಿ ಒಂದು ಸೈಕಲ್ ಬಿಡಾಕಿಲ್ಲ. ನವೋದಯ ಸಾಲಿ ಕಂಪೌಂಡ್ಗೆ ಹಚ್ಚಿ ಪ್ಲಾಟ್ ಆಗ್ಯಾವ. ನೀವು ನೋಡ್ಬೇಕಾದ್ರೆ ಹೋಗ್ತಾ ಇರ್ತೀರಿ, ನೋಡ್ರಿ. ಮುಂದೆ ಭವಿಷ್ಯ ಏನು? ಲಕ್ಷಾಂತರ ಜನ ಭಕ್ತರು ಬರ್ತಾರ. ಜನ ಜಾಸ್ತಿ ಹಾಕೊಂತ ಹೋಗ್ತದ. ಮೊದಲಿಗೆ ಇಲ್ಲಿಂದ ಜೋಡ ಬಸಪ್ಪನ ಗುಡಿ ತನಕ ಇದ್ದ ಜಾತ್ರೆ ಈಗ ಹೋಗಿ ಅಲ್ಲಿ ಪಾದಗಟ್ಟಿ ತನಕ ಮುಟ್ಟಾಕತ್ತೈತಿ. ಅಂತದ್ರೊಳಗೆ ಎಲ್ಲಿ ಎಳಿಬೇಕು ತೇರ? ಅವನ ಜಾತ್ರೆ, ಅವನ ಆಸ್ತಿ ಮೇಲೆ ಇವ್ರದ್ದೇನು ಕಣ್ಣು ರೀ? ಇವ್ರು ಯಾಕೆ